ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತಿಮರೋಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಉಡುಪಿಯ ಬ್ರಹ್ಮಾವರ ಪೊಲೀಸರು. ಪೊಲೀಸರ ಜೊತೆ ಖಾಸಗಿ ಕಾರಿನಲ್ಲಿ ತೆರಳಿದ ಮಹೇಶ್ ತಿಮರೋಡಿ. ತಮ್ಮ ಕಾರಿನಲ್ಲೇ ತೆರಳುತ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಉಜಿರೆಯ ನಿವಾಸದಲ್ಲೇ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಪೊಲೀಸರು. ತನ್ನ ಬೆಂಬಲಿಗರ ಜೊತೆ ಠಾಣೆಗೆ ತೆರಳುತ್ತಾ ಇದ್ದಾರೆ ತಿಮರೋಡಿ. ಪೊಲೀಸ್ ಠಾಣೆಗೆ ತೆರಳಿ ಹೇಳಿಕೆಯನ್ನ ನೀಡುತ್ತೀನಿ ಅಂತ ಇದೇ ಸಂದರ್ಭದಲ್ಲಿ ತಿಮರೋಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗ್ತಾ ಇತ್ತು ತಿಮರೋಡಿ ಅವರ ನಿವಾಸದಲ್ಲಿ. ತಿಮರೋಡಿ ಮನೇಲಿ ಇಲ್ಲ ಅಂತ ಒಮ್ಮೆ ಇದ್ರೆ ನಾವು ಯಾಕೆ ಕಳಿಸ್ಬೇಕು, ಬರೀ ವಿಚಾರಣೆ ಆದರೆ ಇಲ್ಲೇ ವಿಚಾರಣೆ ಮಾಡಿ, ಈ ವಿಚಾರಣೆ ಮಾಡೋದಕ್ಕೆ ಇಷ್ಟು ಜನ ಯಾಕೆ ವಶಕ್ಕೆ ಪಡ್ಕೊಳ್ತಾರೆ, ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಇದೀಗ ಫೈನಲಿ ತಿಮರೋಡಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಅವರಿಗೆ ಅವರ ಆಪ್ತರು ಮತ್ತು ಆತ್ಮೀಯರು ಸಾಥನ್ನ ಕೊಡ್ತಾ ಇದ್ದಾರೆ. ಅವರದ್ದೇ ಕಾರಿನಲ್ಲಿ ತೆರಳ್ತಾ ಇರೋದು. ಇಲ್ಲಿ ಪೊಲೀಸ್ ಜೀಪ್ ಅನ್ನ ಹತ್ತಿಲ್ಲ. ಇದು ವಶಕ್ಕೆ ಪಡೆದಿದ್ದಾರೆ ಅನ್ನೋದನ್ನ ಏನ್ ಹೇಳ್ತಾ ಇದ್ದೀವಿ, ಇದು ಅವರದ್ದೇ ಕಾರ್ನಲ್ಲಿ ಅವರು ತೆರಳಿದ್ದಾರೆ. ವಿಚಾರಣೆ ಮಾತ್ರ ಮಾಡ್ತಾರೋ ಏನು ಎತ್ತಾ ಈ ಬಗ್ಗೆ ಮಾಹಿತಿ ಸಿಗ್ಬೇಕಾಗತ್ತೆ ನಿಖರವಾಗಿ. ಯಾಕಂದ್ರೆ ಕರ್ಕೊಂಡು ಹೋಗಿ 1 ತಾಸು 2 ತಾಸು ವಿಚಾರಣೆ ಮಾಡಿ ಕಳಿಸ್ಲೂಬಹುದು. ವಿಚಾರಣೆ ಇನ್ನೂ ಮುಗ್ದಿಲ್ಲ ಅಂತ ಹಂಗೆ ಇಟ್ಕೊಳ್ಬಹುದು. ಕಾನೂನಿನಲ್ಲಿ ಏನು ಪ್ರಕ್ರಿಯೆಗಳಿದೆ, ಏನು ಅವಕಾಶಗಳಿದೆ, ಪೊಲೀಸರು ಯಾವ ಯಾವ ವಿಚಾರದಲ್ಲಿ ತನಿಖೆಗೆ ಇವರನ್ನ ಒಳಪಡಿಸ್ತಾರೆ, ತಿಮರೋಡಿ ಅವರ ವಕೀಲರು ಏನು ಹೇಳ್ತಾರೆ, ಎಲ್ಲಾನು ಇಲ್ಲಿ ಕೌಂಟ್ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಬೆಳವಣಿಗೆಗಳು, ಹೈಡ್ರಾಮದ ಬೆಳವಣಿಗೆಗಳು ಇದು ಏನಾಗುತ್ತೆ ಅನ್ನುವಂಥ ಕುತೂಹಲ ಆಗಿದೆ. ತಿಮರೋಡಿ ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೇನೆ ಅವರ ಆಪ್ತರು, ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಅವ್ರ ಮನೆಗೆ ಬರ್ತಾರೆ, ಜೈಕಾರವನ್ನ ಹಾಕ್ತಾರೆ. ಯಾವುದೇ ಟೆನ್ಷನ್ ಇಲ್ಲದೇನೆ ತಿಮರೋಡಿ ಅವರು ತೆರಳುತ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು. ಹಿಂದೆ ಅವರ ಬೆಂಬಲಿಗರು ಅವರಿಗೆ ಸಾಥ್ ನೀಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದರು. ನಾವೇನು ಅರೆಸ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಕೇವಲ ಅವರನ್ನು ವಿಚಾರಣೆ ಮಾಡ್ತೀವಿ ಅಷ್ಟೇನೆ ಅಂತ. ಅದಕ್ಕೆ ಕೆಲವು ಹೊತ್ತುಗಳ ಕಾಲ ಅಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು.